ಹಲೋ ಆಲ್, ವೆಲ್ಕಮ್ ಟು ಚಿಕ್ಕಮಗಳೂರು ಟ್ರಿಪ್ ಪಾರ್ಟ್ 1 ಮಿಸ್ ಮಾಡಿದರೆ ಲಾಸ್ಟ್ ವಿಡಿಯೋದಲ್ಲಿದೆ, ಕಂಪ್ಲೀಟ್ ನೋಡಿ. ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ, ಬಜೆಟ್ ಎಷ್ಟಾಯಿತು, ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ ಅಂತ ಹೇಳ್ತೀನಿ. ಒಂದು ರೋಡು ಲೆಫ್ಟ್ ಒಂದು ಹೋಗುತ್ತೆ. ಸೊ ಲೆಫ್ಟ್ ಹೋದರೆ ಮುಳ್ಳಯ್ಯನಗಿರಿ, ಟಾಪ್ ವ್ಯೂ ವೆಯ್ಟ್ ಮಾಡ್ತಾ ಇದ್ವಿ. 4 ಕಿಲೋಮೀಟರ್ ಅಷ್ಟಿದೆ, ರೀಚ್ ಆಗಿಬಿಡ್ತೀವಿ. ಲೆಟ್ಸ್ ಸ್ಟಾರ್ಟ್ ಪಾರ್ಟ್ 2 ಆಫ್ ಚಿಕ್ಕಮಗಳೂರು ಟ್ರಿಪ್. ಆನ್ ದ ವೇ ಹೋಗ್ತಾ ನಿಮಗೆ ಇಲ್ಲೇ ತುಂಬ ಜೀಪ್ಗಳು ನಿಂತಿರೋದು ಕಾಣಿಸುತ್ತೆ. ಇಲ್ಲಿಂದ ನಾವು ಜೀಪಲ್ಲಿ ಹೋಗಬೇಕಾಗುತ್ತೆ. ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಅವರು ಅಲೋ ಮಾಡಲ್ಲ. ಒಂದು ಜೀಪ್ಗೆ 700 to 800 ಇರುತ್ತೆ, ಡಿಪೆಂಡ್ ಆನ್ ಸೀಸನ್. ಸೊ ನಾವು ಹೋದಾಗ 4 ಜನ ಅಂದರೆ 2 ಕಪಲ್ಸ್ಗೆ 800 ಇತ್ತು. ಬಟ್ ನೀವು ಫ್ಯಾಮಿಲಿ ಹೋಗ್ತಾ ಇದ್ದೀರಾ ಇಲ್ಲ ಫ್ರೆಂಡ್ಸ್ ಹೋಗ್ತಾ ಇದ್ದೀರಾ ಅಂತ ಅಂದರೆ ಒಂದು ಜೀಪಲ್ಲಿ 6 to 7 ಮೆಂಬರ್ಸ್ನ ಅಲೋ ಮಾಡ್ತಾರೆ. ಆ್ಯಂಡ್ ಇದು ಕರ್ಕೊಂಡೋಗಿ ರಿಟರ್ನ್ ಡ್ರಾಪ್ ಮಾಡ್ತಾರೆ ನಿನ್ನ. ಸೊ ಅದಕ್ಕೆ 700 to 800 ಇರುತ್ತೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಂದರೆ ಆಫ್ ರೋಡಿಂಗ್ ಬೇರೆ ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು. ಡೆಸ್ಟಿನೇಷನ್ಗೆ ರೀಚ್ ಆದಮೇಲೆ ಅಲ್ಲಿಂದ 200 ಮೀಟರ್ಸ್ ನಡಿಬೇಕಾಗುತ್ತೆ. ಸೊ ಅಲ್ಲಿ ನೆಕ್ಸ್ಟ್ ಸಿಗೋದೆ ನಮಗೆ ಝರಿ ಫಾಲ್ಸ್. ಅವರಲ್ಲಿ ನಿಲ್ಲಿಸ್ತಾರೆ ಜೀಪು. ಸೊ ಇಲ್ಲಿ ಜಾಸ್ತಿನ ಫಾಲ್ಸ್ನ ಝರಿ ಫಾಲ್ಸ್ ಅಂತಲೂ ಕರೀತಾರೆ, ಬಟರ್ ಮಿಲ್ಕ್ ಫಾಲ್ಸ್ ಅಂತ ಕೂಡ ಕರೀತಾರೆ. ಇವಾಗ ಬಾಬಾ ಬುಡಂಗಿರಿಗೆ ಹೋಗ್ತಾ ಇದ್ದೀವಿ. ಬಾಬಾ ಬುಡಂಗಿರಿಗೆ ಹೋಗಿ ನೆಕ್ಸ್ಟ್ ಸನ್ಸೆಟ್ ಫ್ಲೈಟ್ ಇದೆ, ಫ್ಲೈಟ್ ನೆಕ್ಸ್ಟ್ ಸನ್ಸೆಟ್ ಹೋಗಿ ಇದು ಬಾಬಾ ಬುಡಂಗಿರಿಗೆ ಹೋಗೋ ರೋಡಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ವ್ಯೂ ಪಾಯಿಂಟ್ ಇದೆ, ಮಿಸ್ ಮಾಡ್ದಂಗೆ ಹೋಗಿ. ಸೊ ನಾವು ಯಾವಾಗ ಹೋಗ್ತಾ ಇದ್ದೀವಿ ಅಲ್ಲಿ. ನಾವು ಚಿಕ್ಕವರು ಇರುವಾಗ ಡ್ರಾಯಿಂಗ್ ಕ್ಲಾಸಲ್ಲಿ ಇಲ್ಲ ಡ್ರಾಯಿಂಗ್ ಎಕ್ಸಾಮ್ ಇರುವಾಗ ಮೌಂಟೇನ್ಸ್ ಮತ್ತು ರೋಡ್ ಬಿಡಿಸ್ತಾ ಇದ್ವಲ್ಲ, ಸೇಮ್ ಇದೇ ಥರ ಇದೆ ಅಲ್ವಾ? ಇನ್ ಕೇಸ್ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ಅಲ್ಲಿ ಆ ರೋಡಿಂದ ನಾವು ಬಂದಿದ್ದು. ಸೊ ಅಲ್ಲಿಂದ ಒಂದು ಇಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ, ಈ ರೋಡು ಅಲ್ಲಿಂದ ಹಿಂಗೆ ಬಂದು ನೆಕ್ಸ್ಟ್ ಇಲ್ಲೊಂದು ಅಂಗಡಿ ಎಲ್ಲ ಕಾಣಿಸ್ತಿದೆ. ಸೊ ಅದ್ರ ಪಕ್ಕನೂ ಒಂದು ರೋಡ್ ಇದೆ. ಸೊ ಅಷ್ಟೆಲ್ಲ ಸುತ್ತಾಕೊಂಡ್ಬಂದಿರೋದು. ಸೊ ನಾವಿವಾಗ ಇಲ್ಲಿದ್ದೀವಿ, ಅಲ್ಲಿ ವೆಹಿಕಲ್ ಹೋಗ್ತಾ ಇದೆಯಲ್ಲ, ಸೊ ಅಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು, ಬಾಬಾ ಬುಡಂಗಿರಿಗೆ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋಣ. ಬಂದ್ವಲ್ಲ ಅಂಕಿ ರೂಟಲ್ಲಿ ಹೋಗ್ಬೇಕು ಈಗ. ರಿಟರ್ನ್ ಕಾಣಿಸಿದೆಯಲ್ಲ, ಮೌಂಟೇನ್ಗೆ ಹೋಗ್ಬೇಕು.
ಕೆಳಗಡೆ ಡೌನ್ ಇದೆ ಅಷ್ಟೇ. ಜಿಬ್ರಾ ಹೈಯೆಸ್ಟ್ ಪೀಕ್ ಯಾವ ಬೇಕೋ ಇಲ್ಲ, ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಯಾವುದು ಅಂತ ಗೊತ್ತಿಲ್ಲ. ಚೆಕ್ ಪೋಸ್ಟ್ ಇದೆ ಈ ಥರ. ಸೊ ಗೊತ್ತಿಲ್ಲದೆ ಹೋಗ್ತಾ ಇದ್ವಿ. ಎಲ್ಲಿ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲ ನಾವು ಔಟ್ ಆಗ್ತಾ ಇದ್ದೀವಿ. ಎಲ್ಲಿ ಅಂತ ಅಂದರೆ ಜೋಳ ತಿನ್ನಂಗಾಯ್ತು, ಅದಕ್ಕೆ ಒಂದೇ ಅಂತಿದ್ದಾನೆ. ಇಲ್ಲೇನೋ ಡೌನ್ ಹೋಗ್ತಾ ಇದ್ದಾರೆ ಎಲ್ಲರೂ. ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಎಷ್ಟು ಬರುತ್ತೆ. ಎಲ್ಲಿ ಹೋಗ್ತಿದ್ದಾರೆ? ಬಂದ್ಬಿಟ್ಟು ಬಾಬಾ ಬುಡನ್ಗಿರಿ ಮೌಂಟೇನ್. ಸೊ ಇಲ್ಲಿ ಮಾಣಿಕ್ಯದರ ವಾಟರ್ ಫಾಲ್ಸ್ ಅಂತೆ. ಇಲ್ಲಿ ಹೋದ್ರೆ ಸೊ ಇವಾಗ ಹೋಗ್ತೀವಿ ಇಲ್ಲಿಗೆ. ಬಿಡು ತಿನ್ಕೊಂಡು ಹೋಗೋಣ. ಎಂಟ್ರಿ ಫೀಸು 5 ರೂಪೀಸ್ ಕೊಟ್ಬಿಟ್ಟು ಬಂದಿದ್ದೀವಿ. ಇದೊಂದು ವ್ಯೂ ಪಾಯಿಂಟು. ಕೆಳಗಡೆ ಹೋದರೆ ವಾಟರ್ ಫಾಲ್ಸ್ ಬಂದು ಮೇಲಿಂದ ಯಾರೋ ಪೈಪ್ ಹಾಕಿದ್ದಾರೆ ಅನ್ಸುತ್ತೆ. ಅದಕ್ಕೆ ಮೇಂಟೆನೆನ್ಸ್ಗೆ 5 ರೂಪಾಯಿ ಇಸ್ಕೊಂಡಿದ್ದಾರೆ. ವಾಟರ್ ಫಾಲಿಂದ ಅಷ್ಟು ಏನು ಕಾಣಿಸ್ತಿಲ್ಲ, ಸ್ವಲ್ಪ ಫಾಗ್ ಇದೆ. ಅಲ್ಲಿ ಕೆಳಗೆ ಇಲ್ಲಿ ವಾಟರ್ ಫಾಲ್ ಇರೋದು. ಇದು ವ್ಯೂ ಪಾಯಿಂಟ್ ನಿಂತಿರೋದು. ಮಾಣಿಕ್ಯದರ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ನಾವು ಜಿಪ್ ಲೈನ್ಗೆ ಹೋದ್ವಿ. Yo, Avika, come on. To go? ಸರ್ ಆನ್ಲೈನ್ ಪೇಮೆಂಟ್ ಇಲ್ಲ, ಕ್ಯಾಶ್ ಓನ್ಲಿ. ಸ್ವಲ್ಪ ಆನ್ ಮಾಡಿ, ಎಲ್ಲ ಕ್ಯಾಶ್ ಬೇಕಾ? ಜೇರಿ ಫಾಲ್ಸ್ ಹತ್ರ ಕಾಸ್ಟ್ ಬೇಕಾ? ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದ ಪ್ಲೇಸಸ್ ಎಲ್ಲ ಕವರ್ ಆಯಿತು. ಸೊ ನೆಕ್ಸ್ಟ್ ಇವಾಗ ನಾವು ಬೆಳಗ್ಗೆ ಟಿಫನ್ ಮಾಡಿದ್ದಷ್ಟೇ, ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಿಕೊಂಡು ಒಂದು ಚಿಕ್ಕಮಂಗ್ಳೂರು ಕಾಫಿ ಕುಡಿದು ಬ್ಯಾಕ್ ಟು ಬ್ಯಾಂಗ್ಳೂರ್. ಊಟಕ್ಕೆ ಶುದ್ಧ ಮನೆ ಬಿರಿಯಾನಿ ಹೋಟೆಲ್ಗೆ ಬಂದಿದ್ದೀವಿ. ಸೊ 2 ಬಿರಿಯಾನಿ, 1 ಚಿಕನ್ ಕಬಾಬ್ ಹೇಳಿದ್ದೀವಿ. ಬಾಳೆ ಎಲೆ ಊಟ ಕೊಡ್ತಾ ಇದ್ದಾರೆ, ನೋಡೋಣ ಹೇಗಿರುತ್ತೆ. ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಊಟ ಆಯಿತು. ಇವಾಗ ಚಿಕ್ಕಮಂಗ್ಳೂರು ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಇದು ಪಾಂಡುರಂಗಾಸ್ ಕೆಫೆ. ಬನ್ನಿ ಹೋಗೋಣ, ಕಾಫಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಹಲೋ. ಸೊ ಇವಾಗ ಕಾಣಿಸ್ತಾ ಇರಲ್ಲ, 6:23 ಆಗಿದೆ. ಟ್ರೈನ್ ಆ್ಯಕ್ಚುಲಿ 6:22 ಇದ್ದಿದ್ದು.
ಲೇಟಾಗಿ 7 o'clock ಬರ್ತಿದೆ. ಸೊ ನಾವು ಇವಾಗ ಜಸ್ಟ್ ಬಂದಿದ್ದು. ಇನ್ ಕೇಸ್ ಅದೇನಾದರೂ 6:22 ಹೊರಟಿದ್ರೆ ನಮ್ಮದು ಸಿಕ್ತಿತ್ತು ಅನ್ಸುತ್ತೆ. ಮಿಸ್ ಆಗ್ತಿತ್ತು. ಇಲ್ಲ, ಸಿಗ್ತಾ ಇರಲಿಲ್ಲ, ಮಿಸ್ ಆಗ್ತಾಯಿತ್ತು. ಸೊ ಸ್ವಲ್ಪ ಲೇಟ್ ಆಗಿದ್ದರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಯಿತು. ಇವಾಗ ಅದು 7 o'clock ಬರುತ್ತೆ. 7 o'clock ಇಲ್ಲಿಂದ ಹೊರಡ್ತೀವಿ. ಸೊ ಯಶವಂತಪುರ ರೀಚ್ ಆಗೋಷ್ಟೇ 10:30. ಅಲ್ಲಿಂದ ಮನೆಗೆ 38 ಆಗಿದೆ ಎಕ್ಸಾಕ್ಟ್ಲಿ. ಬೋಬೋ ಇವಾಗ 10:38 ಆಗಿದೆ. ಎಕ್ಸಾಕ್ಟ್ಲಿ 24 hours ಮುಂಚೆ ನಾವು ಹೊರಟಿದ್ದು. ನಮ್ಮ ಗಾಡಿ ಇಲ್ಲೇ ನಾವು ಪಾರ್ಕ್ ಮಾಡಿದ್ದು ಫಾರ್ 1 day. ಸೊ ಪಾರ್ಕಿಂಗಿಂದ ತೊಗೊತಾ ಇದ್ದೀವಿ. ಮನೆಗೆ ರೀಚ್ ಆಗೋಷ್ಟರಲ್ಲಿ 11 ಆಗಿತ್ತು. ಇದಾಗಿತ್ತು ನಮ್ಮ 1 day ಚಿಕ್ಕಮಂಗ್ಳೂರು ಟ್ರಿಪ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.